ದರ್ಶನ್ ಅಂಡ್ ಗ್ಯಾಂಗ್ನ ಅಟ್ಟಹಾಸದ ಸತ್ಯ 3991 ಪುಟಗಳಲ್ಲಿ ಬಯಲಾಗಿದೆ. ಇದರಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಕೂಡ ಉಲ್ಲೇಖಿಸಲಾಗಿದ್ದು 3 ಪ್ರತ್ಯಕ್ಷದರ್ಶಿಗಳು ನೀಡಿರುವಂತಹ ಹೇಳಿಕೆ ದಾಸನಿಗೆ ಕಂಟಕವಾಗಿದೆ. ಹಾಗಾದ್ರೆ ಆ 3 ಸಾಕ್ಷಿಗಳು ಯಾರು? ದರ್ಶನ್ ಬಗ್ಗೆ ದಾಖಲಿಸಿರುವಂತಹ ಹೇಳಿಕೆ ಏನು? ಕೊಲೆ ನಡೆದಂತಹ ದಿನ ಪವಿತ್ರ ಗೌಡ ಮಾಡಿದ್ದೇನು? ಇಲ್ಲಿದೆ ನೋಡಿ ಡಿ ಗ್ಯಾಂಗ್ ಚಾರ್ಜ್ ಶೀಟ್ನ ಇನ್ಸೈಡ್ ಡೀಟೇಲ್ಸ್. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಭೀಕರ ಹತ್ಯೆ. ಪಟ್ಟಣಗೆರೆ ಶೆಡ್ನ ಘೋರ ಕೃತ್ಯ ಚಾರ್ಜ್ ಶೀಟ್ನಲ್ಲಿ ಬಯಲು. ಕೊಲೆ ಆರೋಪಿ ದರ್ಶನ್ ವಿರುದ್ಧ 3 ಪ್ರತ್ಯಕ್ಷ ಸಾಕ್ಷಿ. 3991 ಚಾರ್ಜ್ ಶೀಟ್ ಪುಟಗಳಲ್ಲಿ ಉಲ್ಲೇಖವಾಗಿರೋ 17 ಆರೋಪಿಗಳ ಕ್ರೌರ್ಯ ಬೆಚ್ಚಿ ಬೀಳುವಂತಿದೆ. ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ವಿರುದ್ಧ 3 ಪ್ರತ್ಯಕ್ಷ ಸಾಕ್ಷಿಗಳು ನುಡಿದಿರೋ ಸತ್ಯ ದರ್ಶನ್ಗೆ ಕಂಟಕ ತಂದಿದೆ. ಚಾರ್ಜ್ ಶೀಟ್ನಲ್ಲಿ 3 ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆ ಉಲ್ಲೇಖಿಸಲಾಗಿದ್ದು, ಇದೇ ಹೇಳಿಕೆ ದರ್ಶನ್ಗೆ ಮುಳುವಾಗಲಿದೆ. ಶೆಡ್ನ ಭದ್ರತಾ ಸಿಬ್ಬಂದಿ ಮತ್ತು 2 ಕೆಲಸಗಾರರು ಶೆಡ್ಗೆ ದರ್ಶನ್ ಬಂದು ತೆರಳಿದ್ದರ ಬಗ್ಗೆ ಹೇಳಿಕೆ ದಾಖಲಿಸಿದ್ದಾರೆ. ಘಟನೆ ನಡೆದ ಸಮಯ ಯಾವುದು, ಯಾವಾಗ ಬಂದ್ರು, ಯಾವ್ಯಾವ ವಾಹನಗಳು ಶೆಡ್ಗೆ ಬಂದಿದ್ವು, ಶೆಡ್ಗೆ ಎಷ್ಟು ಜನ ಬಂದಿದ್ರು, ಪವಿತ್ರ ಬಂದಿದ್ಯಾವಾಗ, ದರ್ಶನ್ ಬಂದಿದ್ಯಾವಾಗ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೂ ನಿಖರ ಹೇಳಿಕೆ ನೀಡಿದ್ದಾರೆ. ರೇಣುಕಾಸ್ವಾಮಿಯನ್ನ ಬದುಕಿದ್ದಾಗ ನೋಡಿದ್ದ ವಾಚ್ಮ್ಯಾನ್ ಕೊಲೆಗೂ ಮುನ್ನ ಯಾರು ಬಂದು ಹೋಗಿದ್ರು ಅನ್ನೋ ಮಾಹಿತಿ ನೀಡಿದ್ದಾರೆ. ಹಾಗೆಯೇ ಪ್ರಕರಣದಲ್ಲಿ 2 ಮತ್ತು 3ನೇ ಸಾಕ್ಷಿಗಳ ಹೇಳಿಕೆ ಮುಖ್ಯವಾಗಿದ್ದು, ರೇಣುಕಾಸ್ವಾಮಿ ಮೇಲೆ ಎಷ್ಟು ಸಮಯ ಹೊಡೆದ್ರು, ದರ್ಶನ್ ಏನ್ ಮಾಡ್ದ, ಪವಿತ್ರ ಗೌಡ ಏನ್ ಮಾಡಿದ್ಲು, ಉಳಿದವರು ಏನ್ ಮಾಡಿದ್ರು ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ನೀಡಿದ್ದಾರೆ. ಇದನ್ನೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ನಿನಗೆ ಬದುಕಲು ಅರ್ಹತೆ ಇದೆಯಾ ಅಂತ ಕೇಳಿದ್ದ ಪವಿತ್ರ. ಇನ್ನು ಹಲ್ಲೆ ವೇಳೆ ಪವಿತ್ರ ಗೌಡ ಶೆಡ್ನಲ್ಲಿದ್ಲು ಅನ್ನೋದು ಚಾರ್ಜ್ ಶೀಟ್ನಿಂದ ಬಯಲಾಗಿದೆ. ಹಲ್ಲೆ ವೇಳೆ ನಾನಿರ್ಲಿಲ್ಲ, ಶೆಡ್ಗೆ ಹೋಗಿ ವಾಪಸ್ ಬಂದ್ಬಿಟ್ಟೆ ಅಂತ ವಾದಿಸಿದ್ಲು. ಆದ್ರೀಗ ಅದು ಸುಳ್ಳು ಅನ್ನೋದು ದೋಷಾರೋಪ ಪಟ್ಟಿಯಿಂದ ಗೊತ್ತಾಗಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ತಿದ್ದಾಗ ಪವಿತ್ರ ಶೆಡ್ನಲ್ಲೇ ಇದ್ಲು ಅನ್ನೋದು ದೃಢವಾಗಿದೆ. ನನ್ನ ಬಿಟ್ಬಿಡಿ ಅಂತ ಕೈ ಮುಗಿದಿದ್ದ ರೇಣುಕಾಸ್ವಾಮಿ ಪವಿತ್ರಾಳ ಕಾಲು ಹಿಡಿದಿದ್ದ ಅಂತ ಗೊತ್ತಾಗಿದೆ. ಈ ವೇಳೆ ನಿನಗೆ ಬದುಕಲು ಅರ್ಹತೆ ಇದೆಯಾ ಅಂತ ಪವಿತ್ರ ಕೇಳಿದಾಳೆ. ರೇಣುಕಾಸ್ವಾಮಿ ಕಾಲು ಹಿಡಿಯಲು ಬಂದಾಗ ಪವಿತ್ರ ಒದ್ದಿದ್ದಾಳೆ ಅಂತ ಚಾರ್ಜ್ ಶೀಟ್ನಲ್ಲಿ ನಮೂದಿಸಲಾಗಿದೆ. ರೇಣುಕಾಸ್ವಾಮಿಗೆ ಒದ್ದಾಗ ಆತನ ರಕ್ತ ಪವಿತ್ರಾಳ ಬಟ್ಟೆ ಮತ್ತು ಚಪ್ಪಲಿ ಗಂಟಿರೋದು FSL ವರದಿಯಿಂದ ದೃಢವಾಗಿದೆ. ರೇಣುಕಾಸ್ವಾಮಿ ಹತ್ಯೆಗೆ ಮಹತ್ವದ ಸಾಕ್ಷ್ಯವಾದ 4 ಫೋಟೋಗಳು. ಇನ್ನು ಆರೋಪಿಗಳು ಸಾಕ್ಷ್ಯನಾಶ ಮಾಡೋದಕ್ಕೆ ಯತ್ನಿಸಿರೋದು ಬಯಲಾಗಿದೆ. ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿದಾಗ ಭಯಾನಕ ಸತ್ಯ ಹೊರಬಿದ್ದಿದೆ. ಪ್ರದೋಷ್ ಮತ್ತು ಇನ್ನೊಬ್ಬ ಆರೋಪಿಯ ಮೊಬೈಲ್ ರಿಟ್ರೀವ್ ಮಾಡಿದಾಗ ರೇಣುಕಾಸ್ವಾಮಿ ಮರ್ಮಾಂಗ ಗಾಯ, ವೈದ್ಯರೇ ಸಾಕ್ಷಿ. ರೇಣುಕಾಸ್ವಾಮಿ ಮರ್ಮಾಂಗದಲ್ಲಿ ಗಾಯವಾಗಿರೋದನ್ನ ದರ್ಶನ್ ಪ್ರಕರಣದಲ್ಲಿ ಸಾಕ್ಷಿಗಳಾಗಿರೋ ವೈದ್ಯರು ದೃಢಪಡಿಸಿದ್ದಾರೆ. ರೇಣುಕಾಸ್ವಾಮಿಯ ದೇಹದ 16 ಭಾಗಗಳಲ್ಲಿ ಗಾಯಗಳಾಗಿವೆ. ರೇಣುಕಾಸ್ವಾಮಿಯ ದೇಹದಲ್ಲಿ 2 ರಿಂದ 3 ಕಡೆ ಮೂಳೆ ಮುರಿದಿವೆ. ಸ್ವಾಮಿ ದೇಹದಲ್ಲಿ ಹಲವೆಡೆ ರಕ್ತಸ್ರಾವವಾಗಿ ಹೆಪ್ಪುಗಟ್ಟಿದೆ ಅಂತ ವರದಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಹಲ್ಲೆಯಿಂದಲೇ ಮೃತಪಟ್ಟಿದ್ದಾನೆ ಅಂತ ವರದಿಯಲ್ಲಿದ್ದು, ತಲೆ, ಮಂಡಿ ಮತ್ತು ಎದೆ ಮೇಲೆ ಜಿಗಿದು ಬಿದ್ದು ಹಲ್ಲೆ ಮಾಡಲಾಗಿದೆ. ಇದರಿಂದ ಪಕ್ಕೆಲುಬು ಮುರಿದು ಹೋಗಿದೆ. ಜೂನ್ 8ರ ಸಂಜೆ 6:30 ರಿಂದ 7 ಗಂಟೆ ಸಮಯದಲ್ಲಿ ರೇಣುಕಾಸ್ವಾಮಿಯ ಸಾವಾಗಿದೆ ಅಂತ ವೈದ್ಯರು ವರದಿ ಕೊಟ್ಟಿದ್ದಾರೆ. ಈ ವರದಿಯನ್ನು ಚಾರ್ಜ್ ಶೀಟ್ನಲ್ಲಿ ಸೇರಿಸಲಾಗಿದೆ. ಹೀಗೆ 17 ಆರೋಪಿಗಳು ಏನ್ ಮಾಡಿದ್ರು, ಕಿಡ್ನಾಪ್ನಿಂದ ಹಿಡಿದು ಮರ್ಡರ್ ವರೆಗೆ ಏನೆಲ್ಲಾ ಕೃತ್ಯ ಎಸಗಿದ್ರು, ಕೊಲೆ ಬಳಿಕ ಶವ ಬಿಸಾಡಲು ಯಾರ್ಯಾರು ಏನ್ ಮಾಡಿದ್ರು, ಹೀಗೆ ಒಬ್ಬೊಬ್ಬರ ಪಾತ್ರವನ್ನು ಎಳೆ ಎಳೆಯಾಗಿ ಚಾರ್ಜ್ ಶೀಟ್ನಲ್ಲಿ ನಮೂದಿಸಲಾಗಿದೆ. ಪ್ರಜ್ವಲ್ ಜೊತೆ ರಾಜಪ್ಪ, TV9 ಬೆಂಗಳೂರು.